ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಘವೇಂದ್ರ. ನಾನು ಇವತ್ತೊಂದು ಜಾಬ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಯಾವ್ದು ಅಂದರೆ SSC, ಇವರು ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮರ್ಡ್ ಪೊಲೀಸ್ ಫೋರ್ಸಸ್ಸು CAPF, SSF ರೈಫಲ್ ಮ್ಯಾನ್ GD ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2026. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಎಕ್ಸಾಮ್ ನಿಮಗೆ ಸ್ಟಾರ್ಟ್ ಆಗಿರೋ ಡೇಟ್ ಬಂದುಬಿಟ್ಟು 1/12/2025 ಹಿಡಿದ್ಬಿಟ್ಟು 31 ಡಿಸೆಂಬರ್ 2025 ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಟೈಮ್ ಇದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 31/12/2025 ತನಕ ಇದೆ. ನಿಮಗೆ ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ 1, 2026 ತನಕ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕರೆಕ್ಷನ್ ವಿಂಡೋ ಅಂತ ಕೊಡ್ತಾರೆ. ಕರೆಕ್ಷನ್ ವಿಂಡೋ ಬಂದು ನಿಮಗೆ 8 ಜನವರಿ 2026 ಹಿಡಿದ್ಬಿಟ್ಟು 10 ಜನವರಿ 2026. ಸೊ ಇಲ್ಲಿವರೆಗೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅಂದರೆ 3 ದಿವಸ ನಿಮಗೆ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡಲಿಕ್ಕೆ, ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಕರೆಕ್ಷನ್ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ. ನೆಕ್ಸ್ಟು, ಇವ್ರು ನಿಮಗೆ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ, ಅಂದರೆ ಯಾವತ್ತು ಎಕ್ಸಾಮ್ ನಡೆಸ್ತೀವಿ, ಯಾವ ಮಂತಲ್ಲಿ ನಡೆಸ್ತೀವಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಫೆಬ್ರವರಿಯಿಂದ ಹಿಡಿದು ಏಪ್ರಿಲ್ 2026, ಈ 2 ಫೆಬ್ರವರಿ, ಮಾರ್ಚ್, ಏಪ್ರಿಲು ಈ 3 ತಿಂಗಳೊಳಗೆ ನಿಮಗೆ ಯಾವಾಗಾದರೂ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಇದೆ. ನಿಮಗೆ ಟೋಟಲ್ ಆಗಿ 13 ಲ್ಯಾಂಗ್ವೇಜಲ್ಲಿ ಬರುತ್ತೆ. ರೀಜನಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ನಾವು ಕನ್ನಡದಲ್ಲೂ ಎಕ್ಸಾಮ್ ತಗೋ. ಟೋಟಲ್ ನಿಮಗೆ ನೋಟಿಫಿಕೇಶನಲ್ಲಿ 74 ಪೇಜ್ ಇದೆ. ಏನು ಇಂಪಾರ್ಟೆಂಟ್ ಹೇಳಬೇಕು ಅದನ್ನು ಮಾತ್ರ ನಾನು ನಿಮಗೆ ಇಂಪಾರ್ಟೆಂಟ್ ಇರೋದು. ಸೆಲೆಕ್ಟ್ ಆದವ್ರಿಗೆ ಪೇ ಸ್ಕೇಲ್ ಈ ಥರ ಇದೆ. ಪೇ ಸ್ಕೇಲ್ ಬಂದುಬಿಟ್ಟು ಪೇ ಲೆವೆಲ್ 3 ಅಂತ ಇದೆ. 21,700 ರೂಪಾಯಿಂದ ಹಿಡಿದು ರಿಟೈರ್ಡ್ ಆಗೋದ್ರೊಳಗೆ 69,100 ರೂಪಾಯಿ ತನಕ ನಿಮಗೆ ಪೇ. ನಿಮಗೆ ವೇಕೆನ್ಸಿ ಲಿಸ್ಟ್ ಈ ಥರ ಇದೆ. ಮೇಲ್ಗೆ ಮತ್ತು ಫಿಮೇಲ್ಗೆ ಎರಡನ್ನೂ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಫೋರ್ಸ್ ಅಂತ ಇದೆ. ಇಲ್ಲಿ BSF, CISF, CRPF, SSB, ITBP ಮತ್ತು AR, ಅದ್ರ ಕೆಳಗಡೆ SSF ಅಂತ ಇದೆ. ಕೆಟಗರಿ ವೈಸ್ ಕೊಟ್ಟಿದ್ದಾನೆ. SCಗೆ ಎಷ್ಟು ಮತ್ತು STಗೆ ಎಷ್ಟು, OBC, EWS ಮತ್ತು ಜನರಲ್ಲು. ಸೊ ಇದು ಬಾಯ್ಸಿಗೆ ಕೊಟ್ಟಿರೋದು. ಒಂದೊಂದರಲ್ಲಿ ಈಗ ಎಕ್ಸಾಂಪಲ್ BSF ಅಲ್ಲಿ SCಗೆ 78 ಇದ್ದರೆ STಗೆ 58 ಇದೆ, OBCಗೆ 113. ಇದು ನಾನು ನೋಟಿಫಿಕೇಶನಲ್ಲಿದೆ. ಪೇಜ್ ನಂಬರ್ 3 ಅಲ್ಲಿದೆ, ಪೇಜ್ ನಂಬರ್ 2 ಅಲ್ಲಿದೆ. ಕ್ಲೀನಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದ್ರಲ್ಲಿ ಜಾಸ್ತಿ ಪೋಸ್ಟ್ ಇದೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದು ಮೇಲಿಗೆ ಸಂಬಂಧಪಟ್ಟರೆ ಫೀಮೇಲ್ಗೆ ಈ ಕಡೆ ಇದೆ. ಫೀಮೇಲ್ದು ಸೇಮ್ ಡೀಟೇಲ್ಸ್ ಈ ಥರನೇ ಕೊಟ್ಟಿದ್ದಾರೆ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 25,487 ಪೋಸ್ಟ್ ಇದೆ. ಟೋಟಲ್ ಆಗಿ ಎಷ್ಟಿದೆ? 25,480. ಈಗ ನಾನು ನಿಮಗೆ ಏಜ್ ಲಿಮಿಟ್ ಹೇಳ್ತೀನಿ. ಏಜ್ ಲಿಮಿಟು ಜನವರಿ 1, 2026 ಈ ಡೇಟ್ ಒಳಗಡೆ 18ರಿಂದ 23 ವರ್ಷದ ಒಳಗಡೆ ಏಜ್ ಯಾವ ಥರ ಕನ್ಸಿಡರ್ ಮಾಡಿದ್ದಾರೆ ಅಂದರೆ 2 ಜನವರಿ 2003 ಇದ್ರ ಮೇಲೆ ಹುಟ್ಟಿರ್ಬೇಕು, ಮತ್ತೆ 1/1/2008 ಇದ್ರ ಒಳಗಡೆ ಹುಟ್ಟಿರ್ಬೇಕು. ಅಂದರೆ 2003 ಹಿಡಿದು 2008 ಜನವರಿ 1ನೇ ತಾರೀಕು ಒಳಗಡೆ ಹುಟ್ಟಿರ್ಬೇಕು. ಬಟ್ SC ಮತ್ತು ST ಅವ್ರಿಗೆ 5 ವರ್ಷ ಎಕ್ಸ್ಟ್ರಾ ಏಜ್ ಕೊಟ್ಟಿದ್ದಾನೆ. ಅಲ್ಲಿಗೆ ಇವ್ರು ಎಲ್ಲರಿಗೂ 18ರಿಂದ 23 ಆದರೆ SC ಮತ್ತು ST ಅವರಿಗೆ 18ರಿಂದ +23 +5 ವರ್ಷ ಎಕ್ಸ್ಟ್ರಾ. ಓಕೆ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನು ಮೆಟ್ರಿಕ್ಯುಲೇಷನು ಅಥವಾ 10th ಪಾಸ್ ಆಗಿರಬೇಕು. ನೆಕ್ಸ್ಟು NCC ಮತ್ತು NCC ಯಾರ್ಯಾರು ಮಾಡಿರ್ತಾರೆ, NCC ಒಳಗೆ ಯಾರಾದರೂ C ಸರ್ಟಿಫಿಕೇಟ್ ತೊಗೊಂಡ್ರೆ ಅವ್ರಿಗೆ 5% ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸು ಎಕ್ಸ್ಟ್ರಾ ಕೊಡ್ತಾರೆ. B ಸರ್ಟಿಫಿಕೇಟ್ ಇತ್ತು ಅಂದರೆ 3% ಸಿಗುತ್ತೆ. A ಸರ್ಟಿಫಿಕೇಟ್ ಇತ್ತು ಅಂದರೆ 2% ಸಿಗುತ್ತೆ. ಸೊ ಇದು NCC ಮಾಡಿದವರಿಗೆ ಸ್ವಲ್ಪ ಬೆನಿಫಿಟ್.
ಇವಾಗ ನಿಮಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇದೆ. ಸೊ 100 ರೂಪಾಯಿ ಯಾರಿಗೆ ಅಂತಂದ್ರೆ SC ST ವುಮೆನ್ಸ್ ಇವರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ರಿಗೆ ಬಿಟ್ಟು ಬೇರೆ ಯಾರೇ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ 100 ರೂಪಾಯಿ ಫೀಸ್ ಇರುತ್ತೆ. SC ಅವ್ರಿಗೆ ಮತ್ತೆ ST ಅವ್ರಿಗೆ ಮತ್ತೆ ಗರ್ಲ್ಸ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಅವ್ರಿಗೆ ಫ್ರೀ ಆಗಿರುತ್ತೆ ಅಪ್ಲಿಕೇಶನ್. ಬೇರೆಯವ್ರಿಗೆ 100 ರೂಪಾಯಿ. ಓಕೆ, ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಸೆಂಟರ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಎಕ್ಸಾಮ್ ಸೆಂಟರ್ ಕರ್ನಾಟಕದೊಳಗೆ ಬೆಂಗಳೂರು ಇದೆ, ಬೆಳಗಾವಿ ಇದೆ, ಧಾರವಾಡ ಇದೆ, ಹುಬ್ಳಿ ಇದೆ, ಕಲಬುರ್ಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ. ಇದಿಷ್ಟು ಕರ್ನಾಟಕದಲ್ಲಿರೋ ಎಕ್ಸಾಮ್. ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಒಳಗೆ ಎಕ್ಸಾಮ್ಸ್ ಯಾವ ಥರ ಇರುತ್ತೆ ಅಂದರೆ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂತ. ಸೊ ಯಾವ ಥರ ಸಬ್ಜೆಕ್ಟ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಕ್ವಶನ್ಸ್ 20 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಿಮಗೆ 1 ಗಂಟೆ ಎಕ್ಸಾಮ್ ಬರೀಲಿಕ್ಕೆ. ಎಕ್ಸಾಮಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಇಲ್ಲಿ 0.25 ಅಂತ ಇದೆ. ಸೊ 4 ಕ್ವಶನ್ ರಾಂಗ್ ಇತ್ತು ಅಂದರೆ 1 ಮಾರ್ಕ್ಸ್ ಹೋಯ್ತು ಅಂತ ಅರ್ಥ. ನೆಕ್ಸ್ಟ್ ನಿಮಗೆ ಪೇಜ್ ನಂಬರು 16, 17 ಮತ್ತು 18 ತನಕ ಇದೆ. 16, 17 ಸಿಲೆಬಸ್ ಅಂದರೆ ಏನೇನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾನೆ. 16 ಪೇಜ್ ನಂಬರ್ 16 ಮತ್ತು 17 ಮತ್ತು ಹಿಂದಿ. ಓಕೆ, ನೆಕ್ಸ್ಟು ಫಿಸಿಕಲ್ ಅಂದರೆ ಯಾರು ಎಕ್ಸಾಮ್ ಪಾಸ್ ಆಗಿರ್ತಾರೋ ಅವ್ರಿಗೆ ಫಿಸಿಕಲ್ ನಡೆಸ್ತಾರೆ. ಫಿಸಿಕಲ್ ಡೀಟೇಲ್ಸ್ ಬಂದ್ಬಿಟ್ಟು 5 ಕಿಲೋಮೀಟ್ರನ್ನ 24 ನಿಮಿಷದೊಳಗಡೆ ಕವರ್ ಮಾಡಬೇಕು. ಯಾರು ಹುಡುಗರು ಮೇಲ್ ಕ್ಯಾಂಡಿಡೇಟು 5 ಕಿಲೋಮೀಟ್ರನ್ನ 24 ನಿಮಿಷದಲ್ಲಿ ಕವರ್ ಮಾಡಬೇಕು. ಯಾರು ಅಂತಂದರೆ ಲಡಾಖ್ ಬಿಟ್ಟು ಬೇರೆ ಎಲ್ಲ ಸ್ಟೇಟ್ನವರು. ಫೀಮೇಲ್ ಆದರೆ 1.6 ಕಿಲೋಮೀಟ್ರನ್ನ 8.5 ನಿಮಿಷದೊಳಗೆ ಕವರ್ ಮಾಡಬೇಕು. ಇದಿಷ್ಟು ಫಿಸಿಕಲ್. ಯಾರು ಎಕ್ಸಾಮ್ ಪಾಸ್ ಆಗ್ತಾರೋ ಅವ್ರಿಗೆ ಈ ಫಿಸಿಕಲ್ ಇದೆ. ಬರೀ ರೇಸ್ ಅಷ್ಟೇ ಇರೋದು. ಇದ್ರ ಬಗ್ಗೆ ಇದಿಷ್ಟು ಡೀಟೇಲ್ ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೇರೆ ಜಾಬಿಂದು ಇನ್ಫಾರ್ಮೇಷನ್ ನಿಮಗೆ